ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಇವತ್ತಿನ ವಿಚಾರ ಬಂದು ಫಿಲಿಪ್ ಹಿಡ್ದಂಥ ಕ್ಯಾಚಿಗೆ ಬೆಚ್ಚಿ ಬಿದ್ದ ವಿರಾಟ್ ಕೊಹ್ಲಿ, ಅನುಷ್ಕಾ ಶರ್ಮಾ ಅಂತ ಹೇಳಬೇಕು. ಆ ರೀತಿ ಕ್ಯಾಚ್ ಹಿಡಿದ್ರು ಅಂತ ಹೇಳಬೇಕು. ವಿರಾಟ್ ಕೊಹ್ಲಿ ಅವರು ಔಟ್ ಆಗಬೇಕಿತ್ತು ಇವತ್ತಿನ ಪಂದ್ಯ ನ್ಯೂಜಿಲೆಂಡ್ ವಿರುದ್ಧ. ಅದಾಯಿತು ಅಂತಾರೆ ಈ ರೀತಿ ಫೀಲ್ಡಿಂಗಿಂದ ಮಾತ್ರ ಸಾಧ್ಯ ಅಂತ ಹೇಳಬೇಕು. ಲಾಸ್ಟ್ ಮ್ಯಾಚ್ ಸೆಂಚುರಿಯನ್, ಈ ಮ್ಯಾಚ್ ವಿರಾಟ್ ಕೊಹ್ಲಿ ಕೇವಲ 11 ರನ್ಗೆ ಔಟ್ ಆದ್ರು ಅಂತ ಹೇಳಬೇಕು. ಟಾಸ್ ಗೆದ್ದು ನ್ಯೂಜಿಲೆಂಡ್ ಅವರು ಪ್ರೆಸ್ಟ್ ಬೌಲಿಂಗ್ ಮಾಡ್ತಾರೆ ಅಂತ ಹೇಳಬೇಕು. ಬೌಲಿಂಗಲ್ಲಿ ವಿರಾಟ್ ಕೊಹ್ಲಿ ಅವರು, ಶುಭ್ಮನ್ ಗಿಲ್ ಅವರು ಬೇಗ ಔಟ್ ಆಗ್ತಾ ಅಂತ ಹೇಳ್ಬೇಕಾದ್ರೆ ಶ್ರೇಯಸ್ ಅಯ್ಯರ್ ಮತ್ತು ಅಕ್ಷರ್ ಪಟೇಲ್ ನಾನು ವಿಡಿಯೋ ಮಾಡ್ಬೇಕಾದ್ರೆ ಚೆನ್ನಾಗಿ ಆಡ್ತಿದ್ರು. ಆದರೆ ಬೆಚ್ಚಿ ಬೀಳಿಸುವಂಥ ಕ್ಯಾಚ್ ಹಿಡಿದಿದ್ದು ಫಿಲಿಪ್ ಅಂತ ಹೇಳಬೇಕು. ವಿರಾಟ್ ಕೊಹ್ಲಿ ಅವ್ರನ್ನ ಆ ರೀತಿ ಕ್ಯಾಚ್ ಹಿಡಿದು ಔಟ್ ಮಾಡ್ರು ಅಂತ ಹೇಳಬೇಕು. ಸಿಂಗಲ್ ಲ್ಯಾಂಡೆಡ್ ಆಗಿ ಏಲಿಯನ್ ನೆಗ್ದಿ ಒಂದೇ ಕೈಲಿ ಕ್ಯಾಚ್ ಹಿಡಿದ್ರು ಅಂತ ಹೇಳಬೇಕು. ಈ ಕ್ಯಾಚನ್ನು ನೋಡಿದಂಥ ಅನುಷ್ಕಾ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ, ಭಾರತದ ಪ್ರತಿಯೊಬ್ಬ ಅಭಿಮಾನಿಗಳು ಕೂಡ ಶಾಕ್ ಆಗಿರ್ತಾರೆ ಅಂತ ಹೇಳಬೇಕು. ಆ ರೀತಿ ಕ್ಯಾಚ್ ಹಿಡಿದಿದ್ದು ಫಿಲಿಪ್ ಅಂತ ಹೇಳಬೇಕು. ಈ ಕ್ಯಾಚ್ ನೀವು ಎಲ್ಲರೂ ಕೂಡ ನೋಡಿರ್ತೀರ ಅಂತ ಅನ್ಕೋತೀನಿ. ಈ ಕ್ಯಾಚು ಚಾಂಪಿಯನ್ಸ್ ಟ್ರೋಫಿಯ ನಂಬರ್ 1 ಕ್ಯಾಚ್ ಆಗುತ್ತೆ ಇಲ್ಲಿವರೆಗೆ ಅಂತ ಹೇಳಬೇಕು. ಈಗ ಆಗಿರೋಂಥ ಕ್ಯಾಚಸಲ್ಲಿ ಇದು ನಂಬರ್ 1 ಫೀಲ್ಡಿಂಗ್ ಆಗುತ್ತೆ ಅಂತ ಹೇಳಬೇಕು ಗುರು. ಈಗ ಯಾವ್ದಾರ ಒಂದು ಅವಾರ್ಡ್ ಬಂತು ಅಂತಾರೆ, ಅದು ಫಿಲಿಪ್ ಅವರ ಕ್ಯಾಚ್ಗೆ ಹೋಗುತ್ತೆ ಈ ಸದ್ಯದ ಮಟ್ಟಿಗೆ ಅಂತ ಹೇಳ್ತೀನಿ. ಮುಂದೆ ನಂಬರ್ 1 ಕ್ಯಾಚ್ ಬರ್ಬೋದು ಅಥವಾ ಬರ್ದೇ ಇರ್ಬೋದು. ಒಟ್ಟು ಈಗಿರೋ ಕ್ಯಾಚ್ಗೆ ನಂಬರ್ 1 ಫೀಲ್ಡಿಂಗ್ ಅವಾರ್ಡ್ ಬಂದೇ ಬರುತ್ತೆ ಅಂತ ಹೇಳ್ತೀನಿ. ಫೀಲ್ಡರ್ಲು ಮಾತ್ರ ಆ ರೀತಿ ಫೀಲ್ಡಿಂಗ್ ಮಾಡಿದ್ರು ಫಿಲಿಪ್ ಅಂತ ಹೇಳಬೇಕು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕೆಲಸ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಾಟಾ ಬಾಯ್ ಬಾಯ್, ನಮಸ್ಕಾರ. ಜೈ ಭಾರತ. ನ್ಯೂಜಿಲೆಂಡ್ನ ಹೊಡಿತೀವಿ, ಸಖತ್ತಾಗಿ ಆಡ್ತೀವಿ ಅಂತ ಹೇಳ್ತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋ. ಟಾಟಾ ಬಾಯ್ ಬಾಯ್, ನಮಸ್ಕಾರಗಳು.